ವೈಫೈ ಯೂಸರ್ ನೇಮ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್. ಕಲ್ಲುಬಾಳು ಗ್ರಾಮದಲ್ಲಿ ದೇಶ ವಿರೋಧಿ ಯೂಸರ್ ನೇಮ್ ಬಳಕೆ. ಬೆಂಗಳೂರಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲುಬಾಳನಲ್ಲಿ ಮೊಬೈಲ್ ವೈಫೈ ಆನ್ ಮಾಡಿದ್ರೆ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಯೂಸರ್ ನೇಮ್ ತೋರಿಸುತ್ತೆ. ದೇಶದ್ರೋಹಿ ಯೂಸರ್ ನೇಮ್. ಗ್ರಾಮದಲ್ಲಿ ದೇಶ ವಿರೋಧಿ ಭಯೋತ್ಪಾದಕ ಶಕ್ತಿ ಇದೆ ಎನ್ನುವಂತಹ ಶಂಕೆಯನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಗಣಿ ಪೊಲೀಸ್ ಠಾಣೆಗೆ ಬಜರಂಗ ದಳ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಎನ್ಸಿಆರ್ ದಾಖಲಿಸಿ ಈಗ ತನಿಖೆಗೆ ಮುಂದಾಗಿದ್ದಾರೆ ಜಿಗಣಿ ಪೊಲೀಸರು. ವೈಫೈ ನೇಮ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹಾಕೊಂಡಿರುವಂಥದ್ದು ಇದು ಅನುಮಾನಗಳಿಗೆ ಕಾರಣ ಆಗಿದೆ. ಗ್ರಾಮದಲ್ಲಿ ದೇಶ ವಿರೋಧಿ ಭಯೋತ್ಪಾದಕ ಶಕ್ತಿ ಇದೆ ಎನ್ನುವಂತಹ ಶಂಕೆಯನ್ನ ಬಜರಂಗ ದಳ ವ್ಯಕ್ತಪಡಿಸಿದೆ. ಜಿಗಣಿ ಪೊಲೀಸ್ ಠಾಣೆಗೆ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲುಬಾಳಿನಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಮನಿಸ್ಬೋದು. ಏನು ನಾವೆಲ್ಲರೂ ಇಂಟರ್ನೆಟ್ನ ಮೊಬೈಲಿಂದ ಮೊಬೈಲ್ಗೆ ಹಂಚ್ಕೊಳ್ಳೋದಕ್ಕೆ ಅಥವಾ ಒಂದಷ್ಟು ವೈಫೈ ಕನೆಕ್ಷನ್ಗಳನ್ನು ತಗೊಳ್ಳೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ನಲ್ಲಿ ನಾವೇನಾದರೂ ಇಲ್ಲಿ ಸರ್ಚನ್ನು ಮಾಡಿದ್ರೆ ಗಮನಿಸ್ಬೋದು ನೀವೆಲ್ಲರೂ ಸಹ. ನೋಡಿ, ಹಲವಾರು ಹೆಸರುಗಳು ಬರುತ್ತೆ. ಯಾವ್ಯಾವ ಆಪ್ಷನ್ನಲ್ಲಿ ಯಾವ್ಯಾವ ಯೂಸರ್ ಐ ಡಿಯಿಂದ ನಾವು ಒಂದು ಇಂಟರ್ನೆಟ್ಟನ್ನು ಶೇರ್ ಮಾಡ್ಕೋಬೋದು ಅಂತ. ಅದರೊಳಗಡೆ ನಮಗೆ ಆಶ್ಚರ್ಯಕರವಾಗಿ ಕಂಡಿರ್ತಕ್ಕಂಥದ್ದು ಇಲ್ಲೊಂದು ಐ ಡಿ ಇರತಕ್ಕಂಥದ್ದು. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಒಂದು ವೈಫೈ ಐ ಡಿಯನ್ನು ಈ ಒಂದು 100 ಅಡಿ ಅಂತರದ ರೇಡಿಯಸ್ ಒಳಗಡೆ ಯಾರೋ ಒಬ್ಬರು ಉಪಯೋಗಿಸ್ತಾ ಇರತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಅಂಥೇಳಿದ್ರೆ ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ, ಇಲ್ಲಿ ಯಾರೋ ಒಬ್ಬ ಭಯೋತ್ಪಾದಕ ವಾಸ ಆಗಿದ್ದಾನೆ. ಕೇವಲ ವಾಸ ಆಗಿರ್ತಕ್ಕಂಥದ್ದಲ್ಲ, ಅವನಿಲ್ಲಿ ಯಾವ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಬಂದು ಸೇರಿಕೊಂಡಿದ್ದಾನೆ ಅಂತೇಳಿ ನಮಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸ್ಥಳೀಯರು